ಇದು ಆಂಧ್ರ ಸ್ಪೆಷಲು. ಆಂಧ್ರದಲ್ಲಿ ಎಲ್ಲಾ ತರದ ಉಪ್ಪಿನಕಾಯಿಗಳು ಮಾಡ್ತಾರೆ. ಇದಕ್ಕೆ ಮುನಕ್ಕಾಯಿ ಅಂತಾರೆ ಅವರು. ಮುನಕ್ಕಾಯಿ ಮುನಕ್ಕಾಡು ಅಂತಾರೆ. ಅದ್ರದ್ದು ಉಪ್ಪಿನಕಾಯಿ ಇದು. ಹರೇ ಶ್ರೀನಿವಾಸತ್ತೆ. ಹರೇ ಶ್ರೀನಿವಾಸಮ್ಮ. ಏನ್ ಇವತ್ತು ನುಗ್ಗೆಕಾಯಿ ಇಟ್ಕೊಂಡ್ಬಿಟ್ಟಿದ್ದೀರಾ? ನುಗ್ಗೆಕಾಯಿದು ಉಪ್ಪಿನಕಾಯಿ ಮಾಡ್ತವ್ಸಣ ಅಂತ. ಮತ್ತೆ ನುಗ್ಗೆಕಾಯಿ ಹುಳಿ ಕೇಳಿದೀನಿ. ಇದ್ಯಾವ್ದಿದು ನುಗ್ಗೆಕಾಯಿ ಉಪ್ಪಿನಕಾಯಿ? ನುಗ್ಗೆಕಾಯಿದು ಉಪ್ಪಿನಕಾಯಿ ಮಾಡ್ಬೇಕು, ಚೆನ್ನಾಗಿರುತ್ತೆ. ಮತ್ತೆ ಶುಗರ್ನವ್ರಿಗೆಲ್ಲ ಒಳ್ಳೇದಲ್ಲ. ಓಹೋ, ಮಾಡಿಟ್ಕೊಂಡ್ರೆ ಒಬ್ಬೊಬ್ರು ನುಗ್ಗೆಕಾಯಿ ತಿನ್ನಲ್ಲ, ಬೇಡ ಅಂತಾರೆ. ಈ ತರ ಉಪ್ಪಿನಕಾಯಿ ಆದ್ರೆ ಎಲ್ಲರೂ ತಿಂತಾರೆ. ಅದಕ್ಕೆ ಶುಗರ್ ಅವ್ರಿಗೆ ತುಂಬಾ ಒಳ್ಳೇದು. ಒಳ್ಳೇದು. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀರಾ? ಎಣ್ಣೆ ಕಾಯಿ ಎಲ್ಲ ಹಾಕ್ತಿದ್ದೀನಿ ಈಗ. ಇದು 5 ಟೇಬಲ್ ಸ್ಪೂನು ಎಣ್ಣೆ ತಗೊಂಡಿದ್ದೀನಿ. ಓಕೆ. ಅದು ಕಾಯಿಲಿ ಎಣ್ಣೆನಲ್ಲಿ ಇದು ಫ್ರೈ ಮಾಡ್ಕೋಬೇಕು ಫಸ್ಟ್. ಇವಾಗ ಇದು ಇದ್ರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಫ್ರೈ ಆಗಬೇಕದು ಎಣ್ಣೆನಲ್ಲಿ. ಇವಾಗ ಇದಾಗಿದೆ, ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗಿದೆ. ಮತ್ತೆ ಹಿಂಗೆ ಅಂದರೆ ಮೆತ್ತಗೆ ಈ ಥರ ಆಗಬೇಕು. ಈ ಥರ ಆಗಬೇಕು. ಆಗಿದೆ ಇದು. ಏನು ಚೆನ್ನಾಗಿದೆ ಸಖತ್ ಅಯನ್ ಕಂಟೆಂಟ್. ಸೊ ಇದು ಹುಣಸೆ ರಸ ಕುದಿಯಕ್ಕೆ ಇಟ್ಕೊಂಡಿದ್ದೀರಾ? ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಚೆನ್ನಾಗಿ ಕುದೀತಿದೆ ಅಲ್ವಾ? ಕುದಿಬೇಕು, ಇನ್ನೂ ಚೆನ್ನಾಗಿ ಕುದಿ. ಸ್ವಲ್ಪ ಗಟ್ಟಿ ಬರ್ಬೇಕು ರಸ, ಹಸಿ ವಾಸನೆ ಹೋಗ್ಬೇಕು. ಅದು ಚೆನ್ನಾಗಿ ಕುದಿಬೇಕು, ಲೇಹದ ಥರ ಬರಬೇಕು. ಇದು ಇನ್ನೂ ಆಗಿಲ್ಲ, ಇನ್ನು ಚೆನ್ನಾಗಿ ಕುದಿಬೇಕಿದು. ಕುದ್ದ ಮೇಲೆ ತೋರಿಸ್ತೀನಿ ತಿರ್ಗ. ಇದು ಆಗಿದೆ, ಇವಾಗ ಕಲರ್ ಚೇಂಜ್ ಆಗಿದೆ ನೋಡು. ಹಸಿ ವಾಸನೆ ಹೋಗಿದೆ, ಕಲರ್ ಚೇಂಜ್ ಆಗಿದೆ. ಈ ಎಣ್ಣೆ ಹಿಂಗೆ ಎಣ್ಣೆ ಕಾಯಿಸಿಟ್ಕೊಂಡಿದ್ವಲ್ಲ ಅದ್ರಲ್ಲಿ ಹಾಕ್ಬಿಡೋಣ. ಇದು ಹಿಂಗೆ ಎಣ್ಣೆ ಕಾಯಿಸಿಟ್ಕೊಂಡಿದ್ವಲ್ಲ, ಇದು ಸ್ವಲ್ಪ ಇದೆಲ್ಲ ಇದೆ. ಇದು ಬೀಜ, ಇದು ಏನೂ ಅಲ್ಲ. ಮತ್ತೆ ಅದ್ರ ಬೀಜ ಉದುರ್ಕೊಂಡಿದೆ ಇದ್ರಲ್ಲಿ ಅಷ್ಟೇ. ಡ್ರಮ್ ಸ್ಟಿಕ್ ಬೀಜ ಉದುರ್ಕೊಂಡಿದೆ. ಒಂದೊಂದು ಕಪ್ ಬಿದ್ದಿದೆ ಅಲ್ಲ, ಅದ್ರ ಬೀಜ ಇದೆ, ಏನೂ ಅಲ್ಲ. ಓಕೆ. ಇವಾಗ ಎಣ್ಣೆ ಹಾಕ್ಬಿಡು. ಇದು ಹುಣಸೆ ರಸ ಇದ್ರಲ್ಲಿ ಹಾಕ್ಬಿಡು. ಇವಾಗ ಒಂದೊಂದೇ ಹಾಕ್ಕೊಂಡು ಹೋಗೋಣ. ಮೆಂತ್ಯ ಪುಡಿ 1 ಸ್ಪೂನ್. ಅದೇ ರೋಸ್ಟೆಡ್ ಮೆಂತ್ಯ ಪುಡಿ ಅಲ್ವಾ ಅದು? ರೋಸ್ಟೆಡ್. ಬಿಕಾಸ್ ಲಾಸ್ಟ್ ಟೈಮ್ ಎಲ್ಲ ನೀವು ತೋರಿಸ್ಬಿಟ್ಟಿದ್ದೀರಾ ಹೇಗೆ ರೋಸ್ಟ್ ಮಾಡೋದು. ಮಾಡಿ ಪುಡಿ ಮಾಡಿಟ್ಟು ತೋರಿಸ್ಬಿಟ್ಟಿದ್ದೀನಿ. ಈ ಅರ್ಧ ಟೀ ಸ್ಪೂನು ಇದು ಅರಿಶಿನ, ಆಮೇಲೆ ಸಾಸಿವೆ ಪುಡಿ, ಮೂರು ಸ್ಪೂನ್ ಹಾಕಿದ್ದೀನಿ ಇದಕ್ಕೆ. ಸಾಸಿವೆ ಪುಡಿ, ಅಚ್ಚ ಖಾರದ ಪುಡಿನೂ 3 ಸ್ಪೂನ್ ಹಾಕೋದು. ಇದೆಲ್ಲ ಟೀ ಸ್ಪೂನ್ ಲೆಕ್ಕ? ಟೀ ಸ್ಪೂನೇ ಇದು. 3 ಸ್ಪೂನು ಅಚ್ಚ ಖಾರದ ಪುಡಿ. ಆಮೇಲೆ ಉಪ್ಪು. ಉಪ್ಪು ಮೇನು. ಈ ಗ್ಲಾಸಲ್ಲೇನೆ ಹಾಕೊಳ್ಳೋಣ ಉಪ್ಪು. ಇದು ಕಲ್ಲುಪ್ಪನ್ನ ಪುಡಿ ಮಾಡ್ಕೊಂಡಿದ್ದೀರಾ? ಅದೇ ಗ್ಲಾಸಲ್ಲೇ ಅಳತೆ ತೋರಿಸ್ತೀನಿ. ಪೂರ್ತಿ ತುಂಬಾ ಬೇಡ ಇದಕ್ಕೆ. ಓಕೆ. ಇಷ್ಟು ತಗೊಂಡಿದ್ದೀನಿ. ನಿಮ್ ಕ್ವಾಂಟಿಟಿ ನಿಮ್ ಮನೇಲಿ ಎಷ್ಟು ಮಾಡ್ತೀರೋ ಅದನ್ನ ಬಟ್ಟಿ ಉಪ್ಪು ಇರುತ್ತೆ. ನೀವು 1 ಬೌಲ್ ತಗೊಂಡಿದ್ರಿ, ಅದಕ್ಕೆ ಚಿಕ್ಕದು ಇದ್ರಲ್ಲೇ ತಗೊಂಡಿದ್ದೀನಿ ಉಪ್ಪು. ಅದು ಎಲ್ಲ ಕಲ್ಸ್ಕೊಂಡ್ಬಿಡೋಣ ಫಸ್ಟ್ ಈ ತರ. ಇದ್ರಲ್ಲಿ ಹಾಕಿ ಕಲ್ಸಿದ್ದಾಗಿದೆ. ಇವಾಗ ಇದು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರಮ್ ಸ್ಟಿಕ್, ನುಗ್ಗೆಕಾಯಿ. ಸೂಪರ್. ಇವಾಗ ಆಗಿದೆ ಇದು. ಇದಕ್ಕೆ ತಕ್ಕೊಂಬೇಡ ಬೇರೆ. ಅದಕ್ಕೆ ನೋಡ್ತಿದ್ರೆ ಅತ್ತೆ ಬಾಯಲ್ಲಿ ನೀರು. ಇದು ಇಡ್ಬೇಕೆಂಬುದೇನಿಲ್ಲ. ಇವಾಗ ಮಾಡಿವಲ್ಲ, ಇವಾಗೇ ತಿನ್ಬೋದು. ಇದು ಮತ್ತೆ ಇದು ಮಾಡಿರೋದು ಒಂದು 15-20 ದಿನ ಇರುತ್ತೆ ಆರಾಮಾಗಿ. ಜಾಸ್ತಿ ದಿನ ಇರಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇರುತ್ತೆ, ಹೊರಗಡೆನೆ ಇಟ್ಕೊಂಡ್ರೆ ಒಂದು 15 ದಿನ ಬರುತ್ತೆ. ನೀವು ಆಂಧ್ರ ಪಚ್ಚಡಿ ಅಂತಾರೆ ಇದಕ್ಕೆ. ಓಹೋ ಅವರು. ಓಕೆ. ನೀವು ಆಂಧ್ರದಲ್ಲಿ ಕಲ್ತಿರೋದ? ಹೌದು. ಸೂಪರ್. ಇವಾಗ ಇದು ಕತ್ತಿರುತ್ತಲ್ಲ, ಅವ್ರು ಹಿಂಗೆ ಕಲ್ಸ್ಕೊಂಡೇ ತಿನ್ನೋದು. ಇವರು ಆಂಧ್ರದವರು. ಸೊ ಪಾತ್ರೆಯಲ್ಲಿ ಹತ್ತಿರುತ್ತಲ್ಲ, ವೇಸ್ಟ್ ಮಾಡಲ್ಲ. ಅವ್ರು ಈ ತರ ಕಲ್ಸ್ಕೊಂಡು ತಿಂತಾರೆ. ಮಕ್ಳಿಗೆ ಕೊಡ್ತಾರೆ ಕೈ ತುತ್ತು.
ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಯ್ಯೋ ನನ್ನ ಕೈ ಇದು ಕೊಡ್ತೀನಿ. ವೇಟಿಂಗ್ ಅತ್ತೆ. ಬಾ 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 ಬಾ. ಎಲ್ಲ ಉಪ್ಪು ಖಾರ ಎಲ್ಲ. ತುಂಬ ಚೆನ್ನಾಗಿ. ನುಗ್ಗೆಕಾಯಿ ಉಪ್ಪಿನಕಾಯಿ ನೀವು ಮಾಡ್ಕೊಳ್ಳಿ, ಇದು ಆಂಧ್ರ ಸ್ಪೆಷಲ್ಲು. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಈಸಿಯಾಗಿ ತೋರಿಸಿದ್ದೀನಿ ಎಲ್ಲ ಅಳತೆ ಪ್ರಕಾರ, ನೀವು ಮಾಡ್ಕೊಳ್ಳಿ. ಮನೆಯವ್ರಿಗೆಲ್ಲ ಸಂತೋಷಪಡಿಸಿ ಮಾಡಿ ಎಲ್ರಿಗೂ ಮಾಡಿಕೊಡಿ. ಇದು ನುಗ್ಗೆಕಾಯಿ ಅಂದ್ರೂ ಮುಂಚೆನೆ ಲೈಕ್ ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತು ಶುಗರ್ನವ್ರಿಗೆ ತುಂಬ ಒಳ್ಳೆಯದು. ಹ್ಮ್. ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಮಾಡಿ ನಮಗೆ ಹೇಳಿ, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ಪ್ರಕಾರ ತೋರಿಸಿದ್ದೀನಿ ನಾನು. ನಮ್ಮ ವಿಡಿಯೋಸ್ನೆಲ್ಲ ಹೆಚ್ಚು ಶೇರ್ ಮಾಡಿ, ಬೇರೆಯವ್ರಿಗೆ ಒಂದು ಸ್ವಲ್ಪ ಹೇಳಿ, ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಆಗೋದಕ್ಕೆ. ಬಿಕಾಸ್ ಎಲ್ಲನೂ ವಿತೌಟ್ ಆನಿಯನ್, ವಿತೌಟ್ ಗಾರ್ಲಿಕ್ ನಾವು ಮಾಡ್ತೀವಿ ನಮ್ಮ ಚಾನಲಲ್ಲಿ, ನಿಮಗೆ ಗೊತ್ತಿರೋ ಹಂಗೆ. ಮತ್ತು ಇವಾಗ 4108 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನು ಹೆಚ್ಚೆಚ್ಚಿಗೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ಲಾರ್ದವ್ರು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ಹಿಂಗೆ ಮುಂದುವರಿಸಿ. ಹೇಗಿದೆ ಅಂತ ಇದನ್ನ ಮಾಡ್ಕೊಂಡು ನೋಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಎಲ್ರಿಗೂ ಹರೇ ಶ್ರೀನಿವಾಸ.